ಈಗ KD ಕಿಚ್ಚ ಮತ್ತು ಧ್ರುವ ಅಂತ ಕಾಂಬಿನೇಷನ್ ಅನ್ಕೋಬೋದಾ ಸರ್? ಜೊತೆ ಸಿನಿಮಾದಲ್ಲೊಂದು ಸರ್ ಕಡೆಯಿಂದ ಈಗ ಮದರ್ ಸೆಂಟಿಮೆಂಟ್ ಬಿಟ್ಟು ಬ್ರದರ್ ಸೆಂಟಿಮೆಂಟ್, ಧ್ರುವ ಅವ್ರನ್ನ ತಮ್ಮ ಅಂತ ಕರಿತೀರಿ. ಸೊ ಕಾಲಭೈರವ ಬಂದು ಹಣ್ಣನಾಗಿ ಬರ್ತಾರೆ ಈ ಸಿನಿಮಾಗೆ ಅಂತ. ಎಸ್, ಟ್ರೂ. ಪ್ರೇಮ್ ಸರ್, ಇನ್ನು ಸರ್ ಧ್ರುವ ಅವ್ರ ಬಗ್ಗೆ ಹೇಳಿದ್ರೆ ತಮ್ಮ ಅಂತ ಪ್ರೀತಿಯಿಂದ ಮಾತಾಡ್ತೀರಿ. ಈಗ ನನ್ನ ಪರ್ಸನಲ್ ರಿಲೇಷನ್ಶಿಪ್ ಎಲ್ಲ ಸಿನಿಮಾದ, ಅದು ನಂಗೆ ಗೊತ್ತಾಗಿಲ್ಲ. ಸಿನಿಮಾದಲ್ಲಿ ಏನು ಸರ್, ಈಸ್ ಅ ಸ್ಟಾರ್, ಈಸ್ ಅ ವೆರಿ ಬಿಗ್ ಪಾಪ್ಯುಲರ್ ನೇಮ್, ಈಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಫಾರ್ ಹಿಮ್ಸೆಲ್ಫ್. ಆ್ಯಂಡ್ ಅವರು ತೆಗಿತಾರ ಬಡ್ಜೆಟ್ಸಲ್ಲಿ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಅವರ ಒಂದು ನಿಲುವು, ಚಿತ್ರರಂಗದಲ್ಲಿ ಇರುವಂಥ ನಿಲುವು. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಹಿ ಈಸ್ ಡೂಯಿಂಗ್. ಎಷ್ಟು 6 ಫಿಲ್ಮ್ಸ್, 6th ಇದು 6ನೇ ಸಿನಿಮಾಗೇ ಇವತ್ತು ಈ ವೆಚ್ಚದ ಒಂದು ಸಿನಿಮಾ ತೆಗಿತಾ ಇದ್ದಾರೆ. 6ನೇ ಸಿನಿಮಾಗೆ ಈ ಬಡ್ಜೆಟಲ್ಲಿ ಒಂದು ಸಿನಿಮಾ ತೆಗಿತಾ ಇದ್ದಾರೆ ಅಂದಾಗ ಐ ಥಿಂಕ್ ಇಟ್ ಈಸ್ ಅ ಗ್ರೇಟ್ ಅಚೀವ್ಮೆಂಟ್. ಇಲ್ಲಿ ಅದನ್ನು ನೋಡಿದಾಗ ಐ ಥಿಂಕ್ ವಿ ನೀಡ್ ಹೀರೋಸ್ ಲೈಕ್ ದ್ಯಾಟ್. ವಿ ನೀಡ್ ಈ ಥರ ಸಿನಿಮಾಗಳು ನಮ್ಮ ಚಿತ್ರರಂಗಕ್ಕೆ ಬೇಕು. ದುಡ್ಡು ಹಾಕುವಂಥ ಇಂಥ ನಿರ್ಮಾಪಕರು ಬೇಕು. ಇದನ್ನು ಸಪೋರ್ಟ್ ಮಾಡಿ ಒಳ್ಳೆ ರಿವ್ಯೂ ಬರೆಯುವಂಥ ನಿಮ್ಮಂಥ ಮಾಧ್ಯಮದವ್ರು ಬೇಕು. ಸೊ ಹೀಗಿರ್ಬೇಕಾದ್ರೆ ಇದೆಲ್ಲ ನಡೀತಾ ಇರುತ್ತೆ ಸರ್. ಸಹೋದರ ಅನ್ನೋದೇನಿದೆ, ನಾನು ಅವ್ರನ್ನ ಭಾಳ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದೀನಿ ಅವರಿಬ್ಬರನ್ನ. ಸೊ ಮೈ ಕೊಲಾಬ್ರೇಷನ್ ವಿತ್ ದೆಮ್ ಆನ್ ಅ ಪರ್ಸ್ನಲ್ ನೋಟ್ ಇಸ್ ಆನ್ ಅ ಡಿಫ್ರೆಂಟ್ ಲೆವೆಲ್. ಸೊ ಅವರು ನಾವು ಮಾತಾಡ್ಕೋತಾ ಇರ್ತೀವಿ, ಯಾವಾಗಲೂ ಮಾತಾಡ್ಕೋದು, ಏನು ಮಾಡ್ತಾಯಿದ್ದೀರಾ ಹಾಗೆ ಅಂತ. ಸೊ ದಟ್ ಡಸಂಟ್ ಮೀನ್ ನಾವು ಯಾವತ್ತು ಭೇಟಿಯಾಗಿ ಅಲ್ಲಿ ಸೇರೋಣ ಇಲ್ಲಿ ಸೇರೋಣ. ನೋ, ಐ ಡೋಂಟ್ ಥಿಂಕ್ ಸೊ. ಐ ರೆಸ್ಪೆಕ್ಟ್ ಹಿಸ್ ಟೈಮ್, ಹಿ ರೆಸ್ಪೆಕ್ಟ್ಸ್ ಮೈ ಟೈಮ್. ಬಟ್ ನಮ್ಮೆಲ್ಲರಿಗೂ ಒಂದು ಕರೆ ಮಾಡುವಷ್ಟು ಕಾಲ ಅಂತೂ ಎಲ್ಲರಿಗಿದೆ. ಕಾಲ ಭೈರವ. ಪ್ರೇಮ್ ಸರ್, ಇನ್ನೊಂದು ನಿಮ್ಮ ಸಿನಿಮಾಗಳಲ್ಲಿ, ಡೈರೆಕ್ಷನ್ ಸಿನಿಮಾಗಳಲ್ಲಿ ಬಹುತೇಕ ನಾಯಕರ ನೇಮ್ಗಳು ಸ್ಪಿರಿಚುವಲ್ ನೇಮ್ ಆಗಿರುತ್ತೆ. ಈಗ ರಾಮ, ಮಾದೇವ, ಮಾದೇಶ, ಕಾಲಭೈರವ, ಈ ಥರ. ಯಾಕೆ ಕಾರಣ ಏನು ಅಂತ? ಏನು ಹಳ್ಳಿಯಿಂದ ಬಂದನಲ್ವಾ ಸ್ವಲ್ಪ, ಅದರಿಂದೇನು ಐ ಥಿಂಕ್ ಸೊ. ಇದು ಬಿಟ್ಬಿಟ್ಟು ಒಂದು ಹೀರೋಗೆ ಮಚ್ಚು, ಇನ್ನೊಂದಿಗೆ ಕೊಚ್ಚು ಅಂತ ಇಟ್ಟರೆ ನಾವು ಏನಾಗಬೇಕಿದೆ? ನಾವು ಒಳ್ಳೊಳ್ಳೆ ಹೆಸರು ಇಡ್ತಾ ಇದ್ದಾರೆ, ತಲೆ ಕೆಡಿಸ್ಬೇಡಿ ಸುಮ್ಮನೆ. ಇಮ್ಯಾಜಿನ್, ಮಚ್ ಬಂದ, ಚೂರಿ ಸಿಕ್ಕದ, ಅಲ್ಲಿ ಬ್ಲೇಡ್ ಬಂದರು, ಇವ್ರ ಮಧ್ಯದಲ್ಲಿ ಒಂದು ಪ್ರೇಮ ಪ್ರಸಂಗ. ಯಾಕಪ್ಪ ಇವರ ಪ್ರೀತಿಯಲ್ಲಿ ಮಳೆ ಹುಟ್ಟಿತು. ಸರ್ ಇಲ್ಲಿ ಕಾಲಭೈರವ ಅಂತ ಹೇಳೋದು ಕಥಾನಾಯಕನಿಗೆ ಒಬ್ಬ ಸುದೀಪ್ ಸರ್ ನಿಮ್ಗೆ ಕಥಾನಾಯಕನಿಗೆ ಮಾರ್ಗದರ್ಶನ ಬರ್ತಾರೆ ಬಂದ ತಕ್ಷಣ ಕತೆ ಬದಲಾಗುತ್ತಾ ಅಂತ ಎಲ್ಲಾದ್ರೂ ಪಾರ್ಟ್ 2 ಹಿಂಟ್ ಇಡೀ ಚಿತ್ರಕ್ಕೆ ಮಾರ್ಗದರ್ಶನ ಕೊಡೋದು ನಿರ್ದೇಶಕರು. ಅಲ್ಲ ಸರ್, ಕಾಲಭೈರವನಾಗಿ ಕೇಡಿಗೆ ನಾ ಹೇಳಿದ್ದು ಸರ್, ಕೇಡಿ ಪಾತ್ರಕ್ಕೆ ಮಾರ್ಗದರ್ಶಕನಾಗಿ ಕಾಲಭೈರವ ಬರ್ತಾರ, ಜೊತೆಗೆ ಪಾತ್ರದ ದಿಕ್ಕೇನಾದ್ರೂ ಬದಲಾಗುತ್ತಾ? ಅದೇ ಉತ್ತರ ಕೊಡಕ್ಕೆ ಬಿಡ್ತಾ ಇಲ್ವಾ ನೀವು? ನಿಮ್ಮ ಪ್ರಶ್ನೆ ನನಗೆ 5 ನಿಮಿಷದಿಂದ ಅರ್ಥ ಆಯ್ತು. ಚಿತ್ರಕ್ಕೆ ಮಾರ್ಗದರ್ಶನ ನಿರ್ದೇಶಕರು ಏನು ಹೇಳ್ತಾರೋ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಕತೆ ಬರ್ದವ್ರು ಅವರು, ಪೋಣಿಸ್ಬೇಕಾದ್ರೆ ಅವರು. ನಾವು ಈ ಬುಟ್ಟಿ ಒಳಗಡೆ ಇರುವಂಥ ಹೂವುಗಳು ಇರ್ತಾವೆ ಗೊತ್ತಾ, ಪ್ರತಿ ಕಲಾವಿದರು, ತಂತ್ರಜ್ಞರು, ಬೇರೆ ಎಲ್ಲರೂ ನಾವು ಆ ಬುಟ್ಟಿ ಒಳಗಿರೋಂಥ ಚಿಕ್ಕ ಚಿಕ್ಕ ಹೂವು ಅಂದರೆ ಅದನ್ನು ಪೋಣಿಸಿ ಹಾರ ಮಾಡೋರೆ ನಿರ್ದೇಶಕರು. ಅದು ದೇವ್ರ ಕುತ್ತಿಗೆಗೆ ಹಾಕ್ತಾರೋ, ಸನ್ಮಾನ ಮಾಡೋಕ್ಕೆ ಹಾಕ್ತಾರೋ, ದಟ್ಸ್ ನಾಟ್ ದ ಪಾಯಿಂಟ್. ಹೀ ಈಸ್ ದ ಪರ್ಸನ್ ಹೂ ಇಸ್ ಅವರ್ ಮಾರ್ಗದರ್ಶಕ. ಓಕೆ, ಸೊ ಅವ್ರು ಏನು ಹೇಳಿದಾರೋ ಅದನ್ನು ನಾವು ಮಾಡಿದ್ದೀವಿ. ಪೋಣಿಸಿ ಕಥೆಯಾಗಿ ನಿಮ್ಮ ಮುಂದೆ ಹೇಳೋದು ಅವ್ರ ಜವಾಬ್ದಾರಿ. ದಟ್ಸ್ ಆಲ್. ಆ್ಯಂಡ್ ಮಾಡಿರೋ 3 ದಿನಕ್ಕೆ ಎಷ್ಟು ಪ್ರಶ್ನೆ ಕೇಳಲಿ ನಾನು ಅವ್ರಿಗೆ. ಆಮೇಲೆ ಯಾವತ್ತ ನಾವು ಇವಾಗ ಡಾರ್ಲಿಂಗ್ ಅಂತಿದ್ದಾರೆ, ಅವಾಗ ತಿರುಗ್ಬಿಟ್ಟತ್ತ ಅವರೇ ಕೇಳಲ್ಲ, ನೀವೇನು ಡಾರ್ಲಿಂಗ್ ಸುಮ್ಮನೆ ಬಂದೋಗಿ ಏನ್ಬಿಟ್ರೆ. ಇವಾಗ ಗೌರವದಿಂದ ಮಾತಾಡ್ತಾರೆ, ಕರೆದ್ರು, ಥ್ಯಾಂಕ್ಸ್, ಬಂದರು, ನೆಕ್ಸ್ಟು ಭಾಳ ಬರೋದು. ಎಷ್ಟು ಕೇಳ್ತಾರೆ ಅವರು ಕರೆದಿರೋ 3 ದಿನಕ್ಕೆ. ಚೆನ್ನಾಗಿದೆ ನಾವು, ರೈಟ್? ಐ ಡೋಂಟ್ ನೋ ಮಚ್. ಕತೆ ಅವ್ರಿಗೆ ಗೊತ್ತು, ನನಗೆ ಈ 3 ದಿನ ಏನು ನಡೀತು ಅಷ್ಟೇ ಗೊತ್ತದ, ಬೇರೆ ಏನು ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಸಿ, ದಟ್ಸ್ ನಾಟ್ ಇವನ್ ಮೈ ಕನ್ಸರ್ನ್. ದೇ ವಾಂಟೆಡ್ ಮೀ, ಐ ಆಮ್ ದೇರ್. ಕರೆಕ್ಟ್. ಹಾಂ, ಅಡುಗೆಕ್ಕಾಗದೆ ಊಟಕ್ಕೆ ಕರೆದಾಗ ಊಟ ಮಾಡಬೇಕು, ಪ್ರೀತಿಯಿಂದ ಬಡಿಸಿರೋದನ್ನು ತೊಗೊಂಡೋಗಿ ಏನೇನು ಹಾಕಿದ್ರಿ, ಯಾರ್ಯಾರು ಅಡುಗೆ ಮಾಡಿದ್ರಿ, ಎಷ್ಟು ಹಾಕಿದ್ರಿ, ಮೆಣಸಿನ್ಕಾಯಿ ಅಷ್ಟೇ ನಮ್ಗೆ ಯಾಕೆ ಹೇಳಿ. ಅದವ್ರ ಜವಾಬ್ದಾರಿ, ಅವ್ರು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಆ್ಯಂಡ್ ಇವರೆಲ್ಲರೂ ಅಂಥ ಹೆಸರುಗಳು ಚಿತ್ರರಂಗದ್ದು. ಇವರೆಲ್ಲ ಸೇರಿದ್ಮೇಲೆ ಒಂದು ಒಳ್ಳೆ ಜವಾಬ್ದಾರಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿರ್ತಾರೆ. ಅದಕ್ಕೆ ಖುಷಿಯಾಗಿ ಪ್ರೀತಿಯಿಂದ ಹೋಗ್ಬಿಟ್ಟು ಬರೋಣ ಅಲ್ವಾ? ನೀವು ಪ್ರಶ್ನೆ ಕೇಳ್ತೀರ, ಉತ್ತರನೇ ಕೇಳಿಸ್ಕೊಳ್ಳಲ್ಲ. ಇವ್ರು ಡಿಸ್ಟರ್ಬ್ ಮಾಡ್ತಾನೆ. ಇವ್ರು ಇದ್ದಾರಲ್ಲ, ಆಮೇಲೆ ಮಾತಾಡ್ತೀನಿ ಹೇಳಿ. ಸರ್ ಇಲ್ಲಿ ಕೇಳ್ಬೋದಾ ಸರ್ ಪ್ರಶ್ನೆ? ನಾನು ಕೇಳ್ತಾ ಇದ್ದೀನಿ. ಮೇಡಮ್ ಕೇಳ್ತಾರೆ ಸುದೀಪ್ ಸರ್ಗೆ. ಒಂದೇ ಸೆಕೆಂಡ್ ಮಗನಿ. ಇದಕ್ಕೆ ಸ್ಟಾರ್ ವಾರ್ ಅಂತೀವಿ. ಸ್ಟಾರ್ ಪ್ಲಸ್ ವಾರ್ ಡಾರ್ಲಿಂಗ್, ಇದು ಸ್ಟಾರ್ ವಾರ್. ಎಸ್ ಶಾರದಾ ಮ್ಯಾಮ್, ಟೆಲ್ ಯಾ 3 ದಿವಸ ಅಂದರೆ 30 ದಿವಸ ಆದರು. ಬಟ್ ಇವನ್ ದೋ ಯು ಹ್ಯಾವ್
3 days for Kate. Supposed to be the backdrop. I cannot hear her properly. One sec, there's a lot of muffled voices, please. Can you give her a proper mic? ಪಾಯಿಂಟ್ ಹಂಗಲ್ಲ ಸರ್, ಯಾವ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿವಿ ಅಂತ ಜನಕ್ಕೆ ಗೊತ್ತಾಗಬೇಕಲ್ವಾ? ಅವ್ರ ವಾಯ್ಸೇ ಬಂದಿಲ್ಲ, ಮತ್ತು ಬೇರೆ ಪ್ರಶ್ನೆಗೆ ಉತ್ತರ ಹಾಕೊಂಡ್ಬಿಟ್ರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.